ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಅಚ್ಯುತ್ ಮತ್ತು ಭೂಮಿ ಇಬ್ಬರು ಕೂಡ ಒಂದಾಗ್ತಾ ಇದ್ರೆ ಅದನ್ನು ನೋಡಿ ಕೆಂಡ ಕಾಡ್ತಿರೋ ದೇವಯಾನಿ ಮತ್ತು ಅಶ್ವಿನಿ ಇಬ್ಬರು ಕೂಡ ಇಲ್ಲಿ ಭೂಮಿಯನ್ನು ಪ್ರಪಂಚದಿಂದನೇ ದೂರ ಮಾಡಬೇಕು ಅಂತ ನಿರ್ಧಾರ ಮಾಡ್ತಿದ್ದಾರೆ. ಬಟ್ ಅದಕ್ಕೂ ಮುನ್ನ ಬೇರೆ ಏನೋ ಮಾಡಬೇಕು ಅಂತ ಅಶ್ವಿನಿ ಹೇಳ್ತಿದ್ರೆ ಇಲ್ಲಿ ಅಶ್ವಿನಿಗೆ ಚಳ್ಳೆ ಹಣ್ಣನ್ನು ತಿನ್ನಿಸಿ ಲಾಕ್ ಮಾಡಿ ಜೈಲು ಕಳಿಸೋಕೆ ಸಿದ್ಧವಾಗಿದ್ದಾರೆ. ಕೊನೆಗೂ ಇಲ್ಲಿ ಅಶ್ವಿನಿ ಕಳ್ಳಾಟ ಬಟ ಬಯಲಾಗೋ ಸಮಯ ಹತ್ರ ಬಂದಿದೆ. ಹಾಗಿದ್ರೆ ಏನಾಯ್ತು ಅಂತದ್ದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅಚ್ಯುತ ತನಗೆ ಮಾಡಿದಂಥ ಹೆಲ್ಪ್ಗೆ ಇಲ್ಲಿ ಭೂಮಿ ಸತ್ಯಣ್ಣನ ಜೊತೆ ಮಾತಾಡಿ ಏನಾದರೂ ಗಿಫ್ಟ್ ಕೊಡಬೇಕು ಅಂತ ಆಸೆ ಪಡ್ತಾಳೆ. ಯಾಕಂದರೆ ತನ್ನ ಅಮ್ಮನ್ನ ಕರೆಸಿ ದೀಪಾವಳಿ ಸಂಭ್ರಮವನ್ನು ಅವ್ರ ಜೊತೆ ಆಚರಿಸುವ ಹಾಗೆ ಮಾಡಿದ ಅಚ್ಯುತ್ಗೆ ಕೃತಜ್ಞತೆ ಹೇಳಬೇಕು ಅನ್ನೋದು ಭೂಮಿ ಇಚ್ಛೆ ಆಗಿದೆ. ಅದೇ ಕಾರಣಕ್ಕೆ ಇಲ್ಲಿ ಸತ್ಯಣ್ಣನ ಹತ್ರ ಕೇಳಿದಾಗ ಸತ್ಯಣ್ಣ ಇದೇ ಒಂದು ಸಮಯ ಇಟ್ಕೊಂಡು ಇಬ್ಬರನ್ನ ಕೂಡ ಒಂದು ಮಾಡಬೇಕು ಅಂತ ಡಿಸೈಡ್ ಮಾಡ್ಕೋತಾರೆ. ಅದೇ ಕಾರಣಕ್ಕೆ ಕ್ಯಾಂಡಲ್ ಲೈಟ್ ಡಿನ್ನರ್ ಅನ್ನ ಅರೇಂಜ್ ಮಾಡು ಅಂತ ಹೇಳ್ತಾರೆ. ಹಾಗಾದ್ರೆ ಇದು ಅವ್ರಿಗೆ ಖುಷಿ ಆಗತ್ತೆ ಅಂದಾಗ ಖಂಡಿತ ಖುಷಿ ಆಗತ್ತೆ ಅಂತ ಹೇಳಿದಾಗ ಭೂಮಿ ಕೂಡ ಕ್ಯಾಂಡಲ್ ಲೈಟ್ ಡಿನ್ನರ್ ಅನ್ನ ಅರೇಂಜ್ ಮಾಡಬೇಕು ಅಂತ ನಿರ್ಧಾರ ಮಾಡ್ಕೋತಾಳೆ. ಇತ್ತ ಕಡೆ ಅಚ್ಯುತ್ಗೆ ಯಾವುದೇ ರೀತಿಯ ಸುಳಿವನ್ನು ಕೂಡ ಇನ್ನೂ ಕೂಡ ಭೂಮಿ ಕೊಟ್ಟಿಲ್ಲ. ಮನೆಯಲ್ಲಿ ಎಲ್ಲರೂ ಕೂಡ ಖುಷಿಯಿಂದ ಸಂಭ್ರಮದಿಂದ ಇದ್ದಾರೆ. ಇಲ್ಲಿ ಸಂಗೀತ ಅವರಂತೂ ತನ್ನ ಮಗನಿಗೆ ಅದು ಯಾವುದೋ ಪಲ್ಯ ಸಾಂಬಾರು ಇಷ್ಟ ಅಂತ ಹೇಳಿ ಅದನ್ನು ನಾನೇ ಮಾಡ್ತೀನಿ ಅಂತ ಹೇಳ್ತಿರ್ತಾರೆ ಪಲ್ಲವಿಗೆ. ಅಷ್ಟರಲ್ಲಿ ಭೂಮಿ ಅಲ್ಲಿಗೆ ಬಂದಿದೆ. ಇವತ್ತು ಅತ್ತೆ ನೀವು ಯಾರು ಏನು ಮಾಡಬೇಕಾಗಲ್ಲ, ಎಲ್ಲವನ್ನ ಕೂಡ ನಾನೇ ಪ್ರಿಪೇರ್ ಮಾಡ್ತೀನಿ, ಇವತ್ತು ನಂದೇ ಮೆನು ಅಂತ ಹೇಳ್ತಿದ್ದಾರೆ. ಏನಪ್ಪ ಇದು ವಿಶೇಷ ಅಂತ ಸಂಗೀತ ಅವ್ರು ಕೇಳ್ತಿದ್ದಾರೆ. ಇಡೀ ಫ್ಯಾಮಿಲಿ ಅಚ್ಯುತ್ ಬಿಟ್ಟು ಎಲ್ಲರೂ ಕೂಡ ಅಲ್ಲೇ ಇದ್ದಾರೆ. ಇವತ್ತು ಏನು ವಿಶೇಷ ಅಂದರೆ ಇವತ್ತು ನಾನು ಕ್ಯಾಂಡಲ್ ಲೈಟ್ ಡಿನ್ನರ್ ಅರೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದಾಗ ನಿಜವಾಗ್ಲೂ ಎಲ್ಲರಿಗೂ ಅಚ್ಚರಿ ಆಗತ್ತೆ. ಏನು ಹೇಳ್ತಿದ್ರ ಅದಕ್ಕೆ ನೀವು ಅಂತ ನಚ್ಚು ಕೇಳಿದಾಗ ಹೌದು ನಚ್ಚಿ, ನನಗೆ ಸಾಹೇಬ್ರು ನನ್ನ ಅಮ್ಮನ ಕರ್ಕೊಂಡು ಬಂದಿದ್ರು ಮನೆಗೆ, ನಂಗೆ ತುಂಬಾ ಖುಷಿ ಆಯಿತು. ಅದಕ್ಕೋಸ್ಕರ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಅಂದ್ಕೊಂಡೆ. ಏನಾದರೂ ಗಿಫ್ಟ್ ಕೊಡಬೇಕು ಅಂತ ಸತ್ಯಣ್ಣನ ಕೇಳಿದಾಗ ಸತ್ಯಣ್ಣ ಈ ಸಜೆಷನನ್ನು ನನಗೆ ಕೊಟ್ಟರು. ಅದೇ ಕಾರಣಕ್ಕೆ ಕ್ಯಾಂಡಲ್ ಲೈಟ್ ಡಿನ್ನರನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲವನ್ನ ಕೂಡ ಫುಡ್ ನಾನೇ ಪ್ರಿಪೇರ್ ಮಾಡ್ತೀನಿ ಅಂತ ಹೇಳಿ ಭೂಮಿ ಹೇಳಿದಾಗ ಸರಿ ಆಯಿತು, ಹಾಗಾದರೆ ನೀವು ಫಸ್ಟ್ ಟೈಮ್ ಮಾಡ್ತಿದ್ರ ಅಲ್ವಾ, ಇದರ ಎಲ್ಲ ಅರೇಂಜ್ಮೆಂಟ್ಸ್ನ ಕೂಡ ನಾನೇ ನೋಡ್ಕೋತೀನಿ ಅಂತ ನಚ್ಚಿ ಹೇಳ್ತಾರೆ. ಈ ಕಡೆ ಸಂಗೀತ ಅವರು ನೋಡಮ್ಮ ನೀನು ದಡ್ಡಿ, ಇಷ್ಟು ದಡ್ಡಿನ ನೀನು, ಕ್ಯಾಂಡಲ್ ಲೈಟ್ ಡಿನ್ನರನ್ನು ಗಂಡ ಹೆಂಡತಿ ಮಾಡೋದು, ಇಡೀ ಗಂಡನ ಪಟಲಮ್ನ ಸೇರಿಸ್ಕೊಂಡು ಮಾಡೋದಲ್ಲ, ನೀನು ಮತ್ತು ಅಜಿತ್ ಇಬ್ಬರು ಕೂಡ ಕ್ಯಾಂಡಲ್ ಲೈಟ್ ಡಿನ್ನರ್ನ ಮಾಡಿ ಮತ್ತೊಮ್ಮೆ ನಾವೆಲ್ಲರೂ ಕೂಡ ಸೇರ್ಕೊಂಡು ಮಾಡೋಣ ಅಂತ ಹೇಳಿದಾಗ ಅಷ್ಟರಲ್ಲಿ ಸತ್ಯನ ಬರ್ತಾರೆ. ಸತ್ಯನ ನೋಡಿ ಅತ್ತೆ ನನ್ನ ದಡ್ಡಿ ಅಂತಿದ್ದಾರೆ. ಮನೆಯವ್ರು ಎಲ್ಲರೂ ಕೂಡ ಸೇರ್ಕೊಂಡು ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡಬಹುದಲ್ವಾ ಅಂದಾಗ ಅಯ್ಯೋ ಸಂಗೀತಮ್ಮ ಹೇಳಿದೆ ನಿಜ, ನಾನು ಹೇಳಿದ್ದು ಕೂಡ ನೀನು ಅಚ್ಯುತ ಮಾಡಬೇಕು ಅಂತಲೇ ಹೊರತು ಇಡೀ ಮನೆಯವ್ರು ಸೇರ್ಕೊಂಡು ಮಾಡಿ ಅಂತಲ್ಲ ಅಂತ ಹೇಳ್ತಾರೆ. ಹೌದಾ ನಾನು ಅಜಿತ್ ಸಾಹೇಬ್ರು ಮಾತ್ರನ ಅಂದಾಗ ಹೌದು ಅಂತಾರೆ. ನಂತರ ಸತ್ಯನ ಮತ್ತೆ ನಚ್ಚಿ ಇಬ್ರು ಕೂಡ ನಾವು ಇದಕ್ಕೆಲ್ಲ ಅರೇಂಜ್ಮೆಂಟ್ ಮಾಡ್ತೀವಿ ಅಂತ ಎಲ್ಲರೂ ಕೂಡ ಹೋಗ್ತಾರೆ. ಇತ್ತ ಕಡೆ ಭೂಮಿ ರೂಮಿಗೆ ಬರ್ತಿದ್ದಾಗೆ ಆಲ್ರೆಡಿ ಅಜಿತ್ ರೂಮಲ್ಲಿದ್ದಾರೆ. ಏನು ಸಾಹೇಬ್ರೆ ನೀವು ಎಷ್ಟು ಫಾಸ್ಟು, ಆಲ್ರೆಡಿ ರೂಮಲ್ಲಿದ್ರ, ನಾನು ನಿಮ್ಮನ್ನು ನೋಡಲೇ ಇಲ್ವಲ್ಲ ಅಂತ ಹೇಳ್ತಿದ್ದಾರೆ. ಹೌದು ನೋಡೋಕೆ ಎಲ್ಲಿ ಸಾಧ್ಯ ನೀನು, ಹಾಗೆ ಹೇಗೆ ಅಂತ ಹೇಳಿ ಅಜಿತ್ ಕೂಡ ರೇಗಿಸ್ತಾರೆ. ನಂತರ ಸರಿ ಆಯಿತು ಊಟ ಬಡಿಸು ಬಾ ಅಂತ ಹೇಳಿ ಡೈನಿಂಗ್ ಟೇಬಲ್ ಹತ್ರ ಅಜಿತ್ ಬರ್ತಾರೆ. ಬಟ್ ಡೈನಿಂಗ್ ಟೇಬಲಲ್ಲಿ ಎಲ್ಲರೂ ಕೂಡ ಊಟ ಕುಳಿತುಕೊಂಡಿರ್ತಾರೆ. ಬಟ್ ಅಜಿತ್ಗೆ ಮಾತ್ರ ಇವತ್ತು ಯಾವುದೇ ಕಾರಣಕ್ಕೂ ನೀನು ನಮ್ಮ ಜೊತೆ ಊಟ ಮಾಡುವ ಹಾಗಿಲ್ಲ, ನಿನಗೆ ಸ್ಪೆಷಲ್ ಅರೇಂಜ್ಮೆಂಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಏನಪ್ಪ ಅದು ಅಂತ ಕೇಳೋದಕ್ಕೆ ಇಲ್ಲಿ ನಚ್ಚು ಎಲ್ಲ ಕೂಡ ಸರ್ಪ್ರೈಸ್ ರೂಮಲ್ಲಿದೆ, ನಿನ್ನ ಡ್ರೆಸ್ ಅದನ್ನು ಹಾಕೊಂಡು ಬಾ ಅಂದಾಗ ಏನು ತಲೆ ಕೆಟ್ಟಿದ್ಯಾ, ಈಗ ಮಲಗೋ ಟೈಮಲ್ಲಿ ಯಾರಾದರೂ ಹೊಸ ಬಟ್ಟೆ ಹೋಗಿ ಹಾಕೊಂಡು ಬರ್ತಾರೆ, ಸುಮ್ಮನೆ ನಂಗೆ ಹೊಟ್ಟೆ ಹಸ್ವಾಗ್ತದೆ ಊಟ ಕೊಡಿ ಚಿನ್ನ ಅಂತ ಹೇಳಿ ತನ್ನ ಹೆಂಡತಿ ಭೂಮಿನ ಕರೀತಿದ್ರೆ ಅದಕ್ಕೆ ಎಲ್ಲಿರಬೇಕು ಅಲ್ಲಿದ್ದಾರೆ, ನೀನು ರೆಡಿಯಾಗಿ ಆಚೆ ಹೋಗಿದ್ರೆ ನಿನ್ಗೆಲ್ಲವೂ ಕೂಡ ಗೊತ್ತಾಗುತ್ತೆ ಅಂತ ನಚ್ಚಿ ಸತ್ಯನ ಇಬ್ರು ಕೂಡ ಹೇಳ್ತಾರೆ. ಬಟ್ ಇಲ್ಲಿ ಅಜಿತ್ ಅಂತೂ ಸುತ್ತಾರಾಮ್ ಹೋಗ್ತಿಲ್ಲ, ನಂಗೆ ಹೊಟ್ಟೆ ಹಸ್ವಾಗ್ತದೆ ಊಟ ಬೇಕು ಅಂತ ಕೇಳ್ತಿದ್ದಾರೆ. ಈ ಕಡೆ ಅಜಿತ್ತನ ರೂಮಿಗೆ ಹೊತ್ತೊಯ್ತಾರೆ ಸತ್ಯನ ಮತ್ತೆ ನಚ್ಚಿ. ಏನದು ನನ್ನ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಆಗ್ತದೆ ಅಂತ ಹೇಳಿ ಪೊಲೀಸ್ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಿದ್ದಾರೆ ಅಂತ ಅಜಿತ್ ಕಿರ್ಚ್ಕೋತಿದ್ದಾರೆ. ಕೊನೆಗೂ ಇಲ್ಲಿ ಅಜಿತ್ ರೆಡಿ ಆಗಿ ಹೊರಗಡೆ ಗಾರ್ಡನ್ ಏರಿಯಾಗೆ ಬಂದಿದೆ. ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ಎಲ್ಲ ರೀತಿಯ ಅರೇಂಜ್ಮೆಂಟ್ಸ್ ಕೂಡ ಆಗಿದೆ. ಅದನ್ನು ನೋಡಿದೆ ನಿಜವಾಗ್ಲೂ ಅಜಿತ್ ಕಳೆದು ಹೋಗ್ತಿದ್ದಾರೆ. ಅಷ್ಟರಲ್ಲಿ ಭೂಮಿ ಬರ್ತಾಳೆ. ಭೂಮಿ ಬರೋ ರೀತಿಗೆ ನಿಜವಾಗ್ಲೂ ಭೂಮಿಯನ್ನೇ ನೋಡಿ ಕಳೆದು ಹೋಗ್ಬಿಡ್ತಾರೆ. ಈ ಕಡೆ ಬೊಕ್ಕೆ ತಗೊಂಡು ಅಚ್ಯುತ್ ಮುಂದೆ ಬಂದು ನಿಂತಂತ ಭೂಮಿ ಹೇಗೆ ಕಾಣಿಸ್ತದೆ ನಾನು ಅಂತ ಹೇಳಿ ಕೇಳಿದಾಗ ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸ್ತದ್ಯಾ ಅಂತ ಹೇಳ್ತಾರೆ ಅಚ್ಯುತ್. ಹೂ ಹಾಗಿದ್ರೆ ನಾನು ಅಪ್ಸರೆ ಥರ ಕಾಣಿಸ್ತದೇನೆ ಅಂತ ಭೂಮಿ ಹೇಳಿದಾಗ ಹೌದು ಅಂತಾರೆ. ಹಾಗಿದ್ರೆ ನಂಗೆ ತುಂಬಾ ಖುಷಿ ಆಗ್ತದೆ ಅಂತ ಹೇಳಿದೆ.
ಇದೆಲ್ಲ ಏನು ಅಂತ ಅಜಿತ್ ಕೇಳಿದಕ್ಕೆ ಇಲ್ಲಿ ನಾನೇ ಎಲ್ವನ ಕೂಡ ಅಡುಗೆ ಪ್ರಿಪೇರ್ ಮಾಡಿದ್ದೀನಿ, ನಚ್ಚು ಇದನ್ನೆಲ್ಲ ಅರೇಂಜ್ ಮಾಡಿದ್ದಾರೆ ಸತ್ಯನ ಮತ್ತು ನಚ್ಚಿ. ಸತ್ಯನೇ ನನಗೆ ಈ ಒಂದು ಆಪ್ಷನನ್ನು ಕೊಟ್ಟಿದ್ದು, ಯಾಕಂದರೆ ನಾನು ನಿಮಗೆ ಕೃತಜ್ಞತೆ ಥ್ಯಾಂಕ್ಸ್ ಹೇಳಬೇಕು, ಏನಾದರೂ ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡೆ. ಬಿಕಾಸ್ ನೀವು ನನ್ನ ಅಮ್ಮನ ದೀಪಾವಳಿ ಹಬ್ಬಕ್ಕೆ ಕರೆ ತಂದಿದ್ರೆ ಅದೇ ಕಾರಣಕ್ಕೋಸ್ಕರನೇ. ಹಾಗಾಗಿ ಈ ಒಂದು ಕ್ಯಾಂಡಲ್ ಲೈಟ್ ಡಿನ್ನರನ್ನು ಅರೇಂಜ್ ಮಾಡುವ ಅಂತ ಹೇಳಿದರು ಸತ್ಯನ, ಅದಕ್ಕೋಸ್ಕರನೇ ಮಾಡಿದ್ದೀನಿ ಅಂತ ಹೇಳ್ತಾರೆ. ನಂತರ ಈ ಒಂದು ಬೊಕ್ಕೆಯನ್ನು ನಾನು ತರ್ತಿರ್ಲಿಲ್ಲ, ನಮ್ಮ ಮೈದನ್ನ ಕೊಟ್ಟು ಕಳಿಸ್ಬಿಟ್ಟಾಗ ಏನು ಮಾಡಲಿ, ತಗೊಳ್ಳಿ ಅಂತ ಹೇಳಿ ಭೂಮಿ ಕೊಡ್ತಿದ್ದಾಗ ಇಲ್ಲಿ ಅಜಿತ್ ಅದನ್ನು ನೋಡಿದ್ದೆ ತನ್ನ ಪ್ರೀತಿಯ ಸಾಹಿತ್ಯ ನೆನಪಾಗ್ತಾಳೆ. ಪ್ರತಿ ಕ್ಷಣಗಳು ಕೂಡ ಅಜಿತ್ ಕಣ್ಮುಂದೆ ಬರುತ್ತೆ. ಇಲ್ಲಿ ಮನೆಯವ್ರಿಗೆ ಎಲ್ಲರೂ ಕೂಡ ಇದನ್ನು ನೋಡಿದ್ದೆ ದೂರದಿಂದನೇ ಖುಷಿ ಪಡ್ತಿದ್ದಾರೆ. ಜೊತೆಗೆ ಇಲ್ಲಿ ಅಜಿತ್ ತನ್ನ ಪ್ರೀತಿಯ ಗೆಳತಿ ಸಾಹಿತ್ಯನ ನೆನಪು ಮಾಡ್ಕೋತಿದ್ದಾಗೆ ಮಧ್ಯದಲ್ಲಿ ಅದೇ ಜಾಗದಲ್ಲಿ ರಿಪ್ಲೇಸ್ಮೆಂಟ್ ಆಗಿ ಭೂಮಿ ಕೂಡ ಕಾಣಿಸ್ಕೋತಿದ್ದಾಳೆ. ಕಳೆದೇ ಹೋಗ್ಬಿಡ್ತಾರೆ ಅಜಿತ್. ತದನಂತರ ಇಲ್ಲಿ ಆ ಒಂದು ಬೊಕ್ಕೆಯನ್ನು ತೆಗೆದುಕೊಂಡು ಹೋಗಿ ಟೇಬಲ್ ಮೇಲೆ ಇಟ್ಟಿದ್ದೆ. ಒಂದು ರೋಸ್ ಫ್ಲವರ್ ಅನ್ನ ತಗೊಂಡು ಬಂದು ಇಲ್ಲಿ ಭೂಮಿ ಹತ್ರ ಐ ಲವ್ ಯು ಭೂಮಿ ಅಂತ ಪ್ರಪೋಸ್ ಮಾಡ್ತಾರೆ. ಮನೆಯವರು ಎಲ್ಲರೂ ಕೂಡ ಬೇಡ ಅವರಿಬ್ಬರಿಗೆ ಪ್ರೈವಸಿ ಇರಲಿ ಅಂತ ಹೇಳಿ ಒಳಗಡೆ ಹೋಗ್ತಿದ್ದಾಗೆ ಈ ಕಡೆ ಭೂಮಿ ಏನಿದು ಸಾಹೇಬ್ರೆ ನೀವ್ ಯಾಕೆ ನಂಗೆ ಐ ಲವ್ ಯು ಹೇಳ್ತಿದ್ದೀರಾ ಅಂತ ಕೇಳಿದಾಗ ನಚ್ಚಿ ಅಲ್ಲಿಗೆ ಬಂದಿದೆ. ಏನದಕ್ಕೆ ಇದು ಅಣ್ಣ ಪ್ರಪೋಸ್ ಮಾಡ್ತಿದ್ರೆ ನೀವು ನನ್ಗೆ ಯಾಕೆ ಹೇಳ್ತಿದ್ರ ಅಂತ ಹೇಳ್ತಿದ್ದೀರಲ್ಲ ಅಂದಾಗ ಅಯ್ಯೋ ಸಿಕ್ಕಾಕೊಂಡಲ್ಲ ಅಂತ ಭೂಮಿ ಅನ್ಕೊಂಡಿದ್ದೆ. ಅದು ಹಾಗಲ್ಲ ಮೈದ್ನ, ಇಲ್ಲಿ ನಾನಲ್ವಾ ಅರೇಂಜ್ ಮಾಡಿದ್ದು, ಅದೇ ಕಾರಣಕ್ಕೆ ನಾನು ಐ ಲವ್ ಯು ಹೇಳಬೇಕು ಅಂತ ಅಂದ್ಬಿಟ್ಟು ಆ ರೀತಿ ಹೇಳಿದೆ ಅಂದಾಗ ಸರಿ ಸುಮ್ಮನೆ ನೀವು ನಿಲ್ಲೋದಲ್ಲ, ನಿಮ್ಮನ್ನ ಯೂನಿಫಾರ್ಮ್ ಹಾಕ್ಬಿಟ್ಟು ಇಲ್ಲಿ ಯಾವುದೋ ಒಂದು ಸ್ಕೂಲ್ ಫಂಕ್ಷನ್ ಕಳಿಸಿಲ್ಲ, ಇದು ಕ್ಯಾಂಡಲ್ ಲೈಟ್ ಡಿನ್ನರ್ ಡ್ಯಾನ್ಸ್ ಮಾಡಬೇಕು ಎಲ್ಲ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ನಚ್ಚಿ ಹೇಳೋಕ್ಕೂ ಮುನ್ನನೇ ಅಜುತೆ ಡ್ಯಾನ್ಸ್ ಮಾಡೋಕೆ ಮುಂದಾಗ್ತಿದ್ದಾರೆ. ಈ ಕಡೆ DJ ಆಗ್ಬಿಟ್ಟಿದ್ದಾರೆ ಸತ್ಯನ ಮತ್ತೆ ನಚ್ಚಿ ಇಬ್ರು ಕೂಡ. ಈ ಕಡೆ ಅಚ್ಯುತ್ ಮತ್ತೆ ಭೂಮಿ ಇಬ್ರು ಕೂಡ ಡ್ಯಾನ್ಸ್ ಅನ್ನ ಕೂಡ ಮಾಡ್ತಾರೆ. ಇಲ್ಲಿ ಅಚ್ಯುತ್ ಭೂಮಿಯನ್ನ ನೋಡಿ ಕಳೆದು ಹೋಗ್ತಿದ್ದಾರೆ. ಮಗುದೊಮ್ಮೆ ಅಚ್ಯುತ್ ಐ ಲವ್ ಯು ಅಂತ ಹೇಳಿ ಭೂಮಿಗೆ ಪ್ರಪೋಸ್ ಮಾಡ್ತಿದ್ದಾಗೆ ಭೂಮಿ ಐ ಲವ್ ಯು ಟೂ ಅಂತ ಹೇಳಿದ್ರು ಮುಖಾಂತರ ಇಲ್ಲಿ ಅಜಿತ್ ನನ್ನ ಅಕ್ಸೆಪ್ಟ್ ಮಾಡ್ತಿದ್ದಾರೆ. ಆಲ್ರೆಡಿ ಭೂಮಿ ಅಜಿತ್ ನನ್ನ ಗಂಡ ಅಂತ ಮನಸ್ಸಲ್ಲಿ ಆರಾಧಿಸ್ತಿದ್ದಾರೆ. ಬಟ್ ಇಲ್ಲಿ ಅಜಿತ್ ಮಾತ್ರ ಗೊಂದಲ ಇರೋದು. ಒಂದ್ ಕಡೆ ಮನಸ್ಸಲ್ಲಿರೋ ಭೂಮಿ, ಮತ್ತೊಂದು ಕಡೆ ಮನಸ್ಸಲ್ಲೇ ಇರ್ತಕ್ಕಂಥ ಸಾಹಿತ್ಯ, ಎರಡರ ಗೊಂದಲದಲ್ಲಿ ಸಿಕ್ಕಿಬಿದ್ದಿದ್ರು ಅಜಿತ್. ತದನಂತರ ಭೂಮಿ ಮಾಡಿದಂಥ ಎಲ್ಲ ಡಿಶ್ನ ಕೂಡ ತುಂಬ ಪ್ರೀತಿಯಿಂದ ತುಂಬ ಚೆನ್ನಾಗಿದೆ ಅಂತ ಹೇಳಿ ಅಜಿತ್ ಮಾಡ್ತಾರೆ. ನಂತರ ತಿಂದು ಮುಗಿಸ್ತದಾಗಿ ರೂಮಿಗೆ ಬಂದಿದ್ದೆ. ನೋಡು ಭೂಮಿ, ಇವತ್ತು ನೀನು ನನಗೆ ಕ್ಯಾಂಡಲ್ ಲೈಟ್ ಡಿನ್ನರ್ ಕೊಟ್ಟಲ್ವ, ನಿಜವಾಗ್ಲೂ ನಂಗೆ ತುಂಬಾ ಖುಷಿ ಆಯಿತು, ಇದೇ ರೀತಿ ನೀನು ಯಾವಾಗಲೂ ಕೂಡ ಕೊಡ್ತಾ ಇರು ಅಂತ ಹೇಳಿ ಭೂಮಿನ ನೋಡಿದ್ದೆ ಅಚ್ಚುತ್ತ ಕಳೆದೋಗ್ತಿದ್ದಾರೆ. ಜೊತೆಗೆ ಇವತ್ತು ಒಂದು ಟಾಸ್ಕ್ ಇದೆ ನಮಗೆ, ಯಾಕಂದರೆ ಇವತ್ತು ಅಶ್ವಿನಿ ನಿಜವಾದ ಬರ್ಡೇ. ಇವತ್ತು ವಿಶ್ ಮಾಡೋದ್ರ ಮುಖಾಂತರ ನಾಳೆ ಒಳಗೆ ಅವಳ ಇಡೀ ಪಟಾಲಂನ ನಾವು ಲಾಕ್ ಮಾಡಬೇಕಾಗತ್ತೆ ಅಂತ ಅಚ್ಯುತ್ ಭೂಮಿಗೆ ಹೇಳ್ತಿದ್ದಾರೆ. ಇತ್ತ ಕಡೆ ಅಶ್ವಿನಿ ಮತ್ತು ದೇವಿಯಾನ ಇಬ್ರು ಕೂಡ ಕೆಂಡಾಮಂಡಲ ಆಗಿದೆ. ಏನು ಮೇಡಮ್ ಇದೇ ರೀತಿ ಆದರೆ ಮುಗೀತು ನಿಮ್ಮ ಮಗಳ ಕಥೆ ಅಂತ ಹೇಳಿ ಅಶ್ವಿನಿ ಹೇಳಿದಾಗ, ಇಲ್ಲ ನನಗೆ ಅದನ್ನೆಲ್ಲ ನೋಡ್ತಿದ್ರೆ ನನ್ನ ಮಗಳನ್ನ ಫಾರಿನ್ ಕಳಿಸಿರೋದಕ್ಕೆ ಇಬ್ರು ಕೂಡ ಸಂಭ್ರಮಿಸ್ತಿದ್ದಾರೆ ಅಂತ ಅನ್ನಿಸ್ತಿತ್ತು. ನಿಜವಾಗ್ಲೂ ನನಗೆ ಬರ್ತಿರೋ ಕೋಪಕ್ಕೆ ನಿಜ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂದಾಗ ಭೂಮಿ ಕಥೆಯನ್ನೇ ಮುಗಿಸ್ಬಿಡಿ ಮೇಡಮ್ ಅಂದಾಗ, ಖಂಡಿತ ಭೂಮಿ ಕಥೆಯನ್ನೇ ಮುಗಿಸ್ಬಿಡ್ತೀನಿ, ಭೂಮಿಗೆ ಈ ಭೂಮಿಯಿಂದಾನೇ ಗೇಟ್ ಪಾಸ್ ಕೊಡ್ತೀನಿ ಅಂತ ದೇವಿಯಾನಿ ಹೇಳ್ತಾರೆ. ಆದರೆ ಅದಕ್ಕೂ ಮುನ್ನ ನಂದು ಒಂದು ಕೆಲಸ ಇದೆ ಅಂತ ಹೇಳಿ ಅಶ್ವಿನಿ ಹೇಳ್ತಾಳೆ. ಕೊನೆಗೂ ಇಲ್ಲಿ ಮಧ್ಯರಾತ್ರಿ ಅಶ್ವಿನಿ ಬರ್ಡೇ ವಿಶ್ನ ಮಾಡುವುದಕ್ಕೆ ಅಚ್ಯುತ್ ಮತ್ತೆ ಭೂಮಿ ಮುಂದಾಗಿದ್ದಾರೆ. ಅಶ್ವಿನಿ ನೆಚ್ಚು ಬಣ್ಣ ಬಟಾ ಬಯಲಾಗ್ತದೆ. ಬಟಾ ಬಯಲಾಗೋದ್ರ ಜೊತೆಗೆ ಇಲ್ಲಿ ಅಶ್ವಿನಿ ರಾಣ ಮಗಳು ಅನ್ನುವ ಸತ್ಯ ಕೂಡ ರಿವೀಲ್ ಆಗ್ತಿದೆಯಾ. ರಿವೀಲ್ ಆಗೋದ್ರ ಜೊತೆಗೆ ಜೈಲು ಪಾಲಾಗ್ತದಾಳ ಅಶ್ವಿನಿ, ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.